ನಮಸ್ಕಾರ ಎಲ್ಲರಿಗೂ ಕಾವ್ಯಶ್ರೀ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಚಾನಲ್ಗೆ ಪುನಃ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಈಸಿ ಆ್ಯಂಡ್ ಟೇಸ್ಟ್ಫುಲ್ ಆಗಿರುವಂತಹ ಹೋಮ್ ಮೇಡ್ ತುಪ್ಪವನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 3 ಸೇರು ಅಂದರೆ 900 ಗ್ರಾಮ್ ಬೆಣ್ಣೆಗೆ ಬೇಕಾಗುವಷ್ಟು ಮಸಾಲೆಯನ್ನು ರೆಡಿ ಮಾಡ್ಕೊಟ್ಕೊಂಡು, ಸೊ ಇಲ್ಲಿ 3 ಸೇರಿಗೆ 2 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಹಾಗೆ 15ರಿಂದ 16 ಕರಿಮೆಣಸು, 5ರಿಂದ 6 ವಿಳ್ಯದೆಲೆ ತೊಟ್ಟು, ಬಿಡಿಸಿರುವಂತಹ 9ರಿಂದ 10 ಬೆಳ್ಳುಳ್ಳಿ ಹೆಸರುಗಳು, 1 ಟೇಬಲ್ ಸ್ಪೂನ್ ಅಡಿಗೆ ಅರಿಶಿಣ ಪುಡಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನುಗ್ಗೆ ಸೊಪ್ಪು ಮತ್ತು ಈರುಳ್ಳಿಯನ್ನು ಕೂಡ ಬಳಸಿ ತುಪ್ಪವನ್ನು ಮಾಡಬಹುದು. ನಾನಿಲ್ಲಿ ಈ 2 ಇಂಗ್ರೀಡಿಯೆಂಟ್ಸ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಮತ್ತು ನುಗ್ಗೆ ಸೊಪ್ಪಿನ ಫ್ಲೇವರ್ನ ಇಷ್ಟಪಡುವಂಥವರು ಇದರ ಜೊತೆಗೆ ಬಳಸಿ ತುಪ್ಪವನ್ನು ಮಾಡ್ಕೋಬೋದು. ಮೆಂತ್ಯನ ಇಲ್ಲಿ ಈ ರೀತಿಯಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ತರಹ ತಗೊಂಡಿರುವಂತಹ ಕರಿಮೆಣಸನ್ನು ಕೂಡ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡು, ಬಿಸಿ ಮಾಡಲಿಕ್ಕೆ ಇಟ್ಟಿರುವಂತಹ ಬೆಣ್ಣೆ ಕುದಿ ಬರುವಾಗ ಕುಟ್ಟಿ ಇಟ್ಕೊಂಡಿರುವಂತಹ ಮೆಂತ್ಯದ ಪುಡಿ ಹಾಗೂ ಕಾಳು ಮೆಣಸಿನ ಪುಡಿಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದ್ರ ಜೊತೆಯಲ್ಲಿ ಏನು 5ರಿಂದ 6 ಬೆಳ್ಳುಳ್ಳಿಯನ್ನು ಕೂಡ ಇಲ್ಲಿ ಜಜ್ಜಿ ಇಟ್ಕೊಂಡಿದ್ದೀವಿ. ಜೊತೆಯಲ್ಲಿ ಎಲೆ ತೊಟ್ಟನ್ನು ಕೂಡ ಇಲ್ಲಿ ಈ ರೀತಿಯಾಗಿ ಕುಟ್ಟಿ ಇಟ್ಕೊಂಡು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸಿ ಈ ರೀತಿಯಾಗಿ ಮಸಾಲೆ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ. ಈ ರೀತಿ ಬೆಣ್ಣೆ ಕುದಿಯುವಾಗ ಬರುವಂತಹ ನೊರೆ ಎಲ್ಲ ನೀಟಾಗಿ ಹೋಗೋ ಥರ ಈ ರೀತಿಯಾಗಿ ಕುದಿಸ್ಬೇಕು. ಸುಮಾರು 15ರಿಂದ 20 ನಿಮಿಷ ಕುದಿಸಿದ ನಂತರ 5 ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಟು ಫಿಲ್ಟರ್ ಮಾಡಿ ಇಟ್ಟರೆ ಸಿಂಪಲ್ ಮತ್ತು ಟೇಸ್ಟಿಯಾಗಿರುವಂತಹ ಹೋಮ್ ಮೇಡ್ ತುಪ್ಪ ರೆಡಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾನು ಮೊದಲೇ ಹೇಳಿದ ಹಾಗೆ ಈರುಳ್ಳಿ ಮತ್ತು ನುಗ್ಗೆ ಸೊಪ್ಪನ್ನು ಬಳಸಿ ಮಾಡುವಂತಹ ಹೋಮ್ ಮೇಡ್ ತುಪ್ಪದ ರೆಸಿಪಿ ಬೇಕಂದರೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈರುಳ್ಳಿ ಮತ್ತು ನುಗ್ಗೆ ಸೊಪ್ಪಿನ ಫ್ಲೇವರ್ ತುಪ್ಪವನ್ನು ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.